ವೆಲ್ಕಮ್ ಟು ಕಟ್ ಆ್ಯಂಡ್ ರೈಟ್ ರಿವ್ಯೂ ಪಾಯಿಂಟ್. ಹಾಯ್, ನಾನು ಸಂತೋಷ್. ಇವತ್ತು ನಮ್ಮ ಪಾಯಿಂಟಲ್ಲಿರೋ ಸಿನಿಮಾ ಸುಂದರಾಂಗ ಜನ. ಈ ಸಿನಿಮಾ ತೆಲುಗಿನ ನಾನಿ ಮಾಡಿರೋ ಅಂಥ ಬಳೆ ಬಳೆ ಮಗಳಿ ರೀಮೇಕ್ ಅನ್ನೋದು ಆಲ್ರೆಡಿ ನಿಮ್ಮೆಲ್ರಿಗೂ ಗೊತ್ತು. ಸಿನಿಮಾದ ಕತೆ ಮೈಂಡ್ ಡೈವರ್ಷನ್ ಪ್ರಾಬ್ಲಮ್ನಿಂದ ಫೇಸ್ ಮಾಡೋಂಥ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವ ರೀತಿಯೆಲ್ಲ ಕಷ್ಟಪಡ್ತಾನೆ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಒಂದು ಕೆಲಸ ಮಾಡ್ತಾ ಇದ್ದಾಗ ತನಗೆ ಇನ್ನೊಂದು ಕೆಲಸ ಬಂದ ತಕ್ಷಣ ಆ ಕೆಲಸದ ಬಗ್ಗೆ ಮರೆತು ಈ ಕೆಲಸದಲ್ಲಿ ತೊಡಸ್ಕೋತಾರೆ. ನಂತರ ನೆನಪಾದ ಕೂಡಲೇ ಆ ಕೆಲಸನ ಅರ್ಧಕ್ಕೆ ಬಿಟ್ಟಿದ್ದೀವಿ ಅನ್ನೋದನ್ನು ಯೋಚನೆ ಮಾಡಿ ತುಂಬ ಫೀಲ್ ಆಗ್ತಾರೆ. ಆ ಮರುವು ಯಾವ ಮಟ್ಟಕ್ಕೆ ಇರುತ್ತೆ ಅಂದರೆ, ತನ್ನನ್ನು ಮೀಟ್ ಮಾಡೋದಕ್ಕೆ ಹೀರೋಯಿನ್ ತಂದೆ ಬಂದಿದ್ದಾರೆ, ಅವ್ರನ್ನ ವೆಯ್ಟ್ ಮಾಡಿಸ್ತಾ ಇದ್ದೀವಿ ಅನ್ನೋದನ್ನು ಮರೆತು ಆಫೀಸ್ ಬಗ್ಗೆ ಟೀ ಹೇಗೆ ಮಾಡಿಕೊಡೋದು ಅಂತ ಕ್ಲಾಸ್ ತಗೋತಾ ಇರ್ತಾರೆ. ಇಷ್ಟೆಲ್ಲ ಆದಮೇಲೆ ಮದುವೆ ಮಾಡಿಸ್ತಾರೆ. ಸೊ ಫೈನಲಿ ಹೀರೋಯಿನ್ಗೆ ತನ್ನ ಲವ್ನ ಪ್ರೂವ್ ಮಾಡಿ ಹೇಗೆ ಮದುವೆ ಆಗ್ತಾರೆ ಅನ್ನೋದನ್ನು ತುಂಬ ಕಾಮಿಕಲಾಗಿ ತೋರಿಸಿದ್ದಾರೆ. ಪಕ್ಕಾ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ವಿತ್ ಎಂಟರ್ಟೈನ್ಮೆಂಟ್ ಮೂವಿ. ಸಿನಿಮಾದ ಹೀರೋ ಗೋಲ್ಡನ್ ಸ್ಟಾರ್ ಗಣೇಶ್ ಈ ಸಿನಿಮಾದಲ್ಲಿ ಒಂದು ನಿಮಿಷ. ಹಲೋ ಹಾಂ, ಬರ್ತೀನಿ ರಾತ್ರಿ 9 ಗಂಟೆ ಅಷ್ಟೇ ಬರ್ತೀನಿ ಮನೆ ಹತ್ರ. ಓಕೆ, ಫೋಟೋಸ್ ಕಳಿಸ್ತೀಯಾ? ಕಳಿಸು ಕಳಿಸಿದ್ಯಾ? ಓಕೆ, ನೋಡ್ತೀನಿ ನೀವು. ಹಾಂ, ಬಂತು ನೋಡ್ತೀನಿ. ಲೈ, ಏನೋ ಮಾಡ್ತಾ ಇದೆಯಾ? ಮೊನ್ನೆ ಟ್ರಿಪ್ ಹೋಗಿದ್ದಲ್ಲ, ಫ್ರೆಂಡ್ ಆ ಫೋಟೋಸ್ ಕಳಿಸಿದಿಂದ ನೋಡ್ತಾ ಇದ್ದೀನಿ. ನೀನು ಈ ಥರ ಕೆಲಸ ಮಾಡಿದ್ರೆ ನಿನ್ನ ಗಣೇಶನೇ ಕಾಪಾಡಬೇಕು. ಗಣೇಶ್ ರಿವ್ಯೂ ಕೊಡ್ತಾಯಿದ್ದೆ. ಸರಿ, ಇದು ರೀ ಗಣೇಶ್ ಅವ್ರು ಈ ಸಿನಿಮಾದಲ್ಲಿ ಫೇಸ್ ಮಾಡೋಂಥ ಪ್ರಾಬ್ಲಮ್. ಇದಿಷ್ಟನ್ನು ತುಂಬ ಕಾಮಿಕಲಾಗಿ ತೋರಿಸಿದ್ದಾರೆ. ಇಷ್ಟೆಲ್ಲ ಆದಮೇಲೂ ಹೀರೋಯಿನ್ ತಂದೆ ತನ್ನನ್ನು ಮೀಟ್ ಮಾಡೋದಕ್ಕೆ ಸೆಕೆಂಡ್ ಟೈಮ್ ಒಂದು ಅವಕಾಶ ಕೊಟ್ಟು ಕಾಫಿ ಡೇ ಶಾಪಿಗೆ ಬರೋಕ್ಕೆ ಕೇಳಿದಾಗಲೂ ಅಲ್ಲಿಗೂ ಹೋಗ್ತಾರೆ. ಇನ್ನೇನು ಹತ್ರ ಹೋಗ್ತಾ ಇದ್ದಂಗೆ ತನ್ನ ಫ್ರೆಂಡ್ ಸಿಕ್ಕಿದ ತಕ್ಷಣ ಅವ್ರ ಲವ್ ಬಗ್ಗೆ ಕೇಳಿದ ಕೂಡಲೇ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಇದಿಷ್ಟನ್ನು ತುಂಬ ಕಾಮಿಕಲಾಗಿ ಅವ್ರ ಮ್ಯಾನರಿಸಮ್ನಿಂದನೇ ಮಾಡಿ ಫ್ಯಾಮಿಲಿ ಆಡಿಯನ್ಸ್ನ ಕವರ್ ಮಾಡಿದ್ದಾರೆ. ಇನ್ನು ಹೀರೋಯಿನ್ ಶಾನ್ವಿ ಶ್ರೀವಾಸ್ತವ, ಇವ್ರು ನಮಗೇನು ಹೊಸಬ್ರಲ್ಲ, ಆಲ್ರೆಡಿ ಕನ್ನಡದಲ್ಲಿ ಸಿನಿಮಾ ಮಾಡಿದ್ದಾರೆ. ಇದು ಲವ್ ಸಬ್ಜೆಕ್ಟ್ ಆಗಿರೋದ್ರಿಂದ ಸಿನಿಮಾಗೆ ಏನು ಬೇಕಾಗಿತ್ತೋ ಅದನ್ನು ಕೊಟ್ಟು ಅವ್ರ ಪಾತ್ರಕ್ಕೆ ಅವ್ರು ಜೀವ ತುಂಬಿದ್ದಾರೆ. ಹಾಗೆ ಗೋಲ್ಡನ್ ಸ್ಟಾರ್ಗೆ ತಂದೆ ತಾಯಿ ಪಾತ್ರ ಮಾಡಿರೋವಂಥ ರಂಗಾಯಣ ರಘು ಹಾಗೂ ವೀಣಾ ಸುಂದರ್ ತುಂಬ ಸಪೋರ್ಟಿವ್ ಆಗಿದ್ದು ಮಗನ ಲವ್ಗೆ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಗಣೇಶ್ಗೆ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರೋಂಥ ರವಿಶಂಕರ್ ಗೌಡ ಇದರಲ್ಲಿ ಉರ್ದು ಮಿಕ್ಸ್ ಮಾಡಿ ಮಾತಾಡೋವಂಥ ಒಂದು ಕ್ಯಾರೆಕ್ಟರ್, ಅವ್ರ ಪರ್ಫಾರ್ಮೆನ್ಸಲ್ಲೂ ಅವ್ರು ಸೈ ಅನ್ನಿಸ್ಕೊಂಡಿದ್ದಾರೆ. ದೇವರಾಜ್ ಅವರು ಸೆಕ್ಯೂರಿಟಿ ಏಜೆನ್ಸಿ ಇಟ್ಕೊಂಡು ನಡೆಸೋಂಥ ಒಬ್ಬ ಪರ್ಫೆಕ್ಷನಿಸ್ಟ್ ವ್ಯಕ್ತಿ. ಅಷ್ಟೇ ಅಲ್ಲ, ಹೀರೋಯಿನ್ ತಂದೆ ಬೇರೆ. ಫಸ್ಟ್ ಇಂಪ್ರೆಷನಲ್ಲೇ ಬ್ಯಾಡ್ ಇಂಪ್ರೆಷನ್ ತಗೊಂಡಿರೋಂಥ ಹೀರೋಗೆ ತನ್ನ ಮಗಳನ್ನ ಹೇಗೆ ಮದುವೆ ಮಾಡಿಸ್ತಾರೆ ಹೇಳಿ, ಅದನ್ನು ಡೈರೆಕ್ಟರ್ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ಪ್ರೂವ್ ಮಾಡಿದ್ದಾರೆ. ದೇವರಾಜ್ ಅವರು ಈ ಪಾತ್ರಕ್ಕೆ ಸೂಕ್ತವಾಗಿದ್ದಾರೆ. ಇನ್ನು ವಶಿಷ್ಠ, ಸಿ ಕೈ ಚಂದ್ರು, ಸಾಧು ಕೋಕಿಲ ಇವರೆಲ್ಲರ ಪಾತ್ರ ತುಂಬ ಚೆನ್ನಾಗೇ ಬಂದಿದೆ. ಈಗ ಡೈರೆಕ್ಟರ್ ರಮೇಶ್ ಅರವಿಂದ್ ಅವ್ರ ಬಗ್ಗೆ. ರಮೇಶ್ ಅವರ ನಿರ್ದೇಶನದಲ್ಲಿ ಬರ್ತಾರಂಥ 4ನೇ ಕನ್ನಡ ಸಿನಿಮಾ ಈ ಸುಂದರಾಂಗ ಜನ. ಈ ಸಿನಿಮಾ ರೀಮೇಕ್ ಆದರೂ ಅವ್ರು ಸೆಲೆಕ್ಟ್ ಮಾಡಿರೋಂಥ ಆರ್ಟಿಸ್ಟ್ ಹಾಗೂ ಕಾಮಿಡಿ ವರ್ಕೌಟ್ ಆಗಿರೋದ್ರಿಂದ ಅವ್ರ ಡೈರೆಕ್ಷನ್ ಆಡಿಯನ್ಸ್ ಆರ್ಟ್ಗೆ ಡೈರೆಕ್ಟಾಗಿ ರೀಚ್ ಆಗಿದೆ. ಒಟ್ಟಾರೆ ಈ ಸುಂದರಾಂಗ ಜನ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಥಿಯೇಟರ್ನಿಂದ ಹೊರಗೆ ಬರೋ ಆಡಿಯನ್ಸು ಒಳ್ಳೆ ಮೂಡಲ್ಲಿ ಬರ್ತಾರೆ. ಈ ನಮ್ಮ ಸುದ್ದಿ ವಿಮರ್ಶೆ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಅದಕ್ಕೂ ಮೇಲೆ ಏನಾದ್ರು ಹೇಳಬೇಕು ಅಂದ್ಕೊಂಡ್ರೆ ವಾಟ್ಸಪ್ ಇದೆ, ವಾಟ್ಸಪ್ಪಿಗೆ ಮೆಸೇಜ್ ಮಾಡಿ. ನಮಸ್ತೆ.